ಹಲೋ, ವೆಲ್ಕಮ್ ಟು ಕನ್ನಡ ಲೆಸನ್ಸ್ ಚಾನಲ್. ನಾವು ಈ ವಿಡಿಯೋದಲ್ಲಿ ಅಧ್ಯಾಯ 6 ತುಂಬಾ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ವಿಲ್ ಬಿ ಸೀಯಿಂಗ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂಡ್ ಕ್ವಶನ್ ಆನ್ಸರ್ ಡಿಸ್ಕಷನ್ in this video, and it's very important from the point of examination. Though you will be getting, in case you may be getting MCQs, and it's good that we know like what are the important points in this adhyaya. Now let's move on to the important points. First one, characters. Characters ಅಂದ್ರೆ ಏನೇನು ಪಾತ್ರಗಳು ಬರುತ್ತೆ ಅಧ್ಯಾಯ 6 ಅಲ್ಲಿ ಅಂತ. ಇದನ್ನು ನಿಮ್ಮ ಪ್ರಶ್ನೋತ್ತರಗಳಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಏನೇನ್ ಬರುತ್ತೆ? ವಿಷ್ಣುವರ್ಧನ, ಇವರೆಲ್ಲ ಪಾತ್ರಗಳು, ಕ್ಯಾರೆಕ್ಟರ್ಸ್. ಶಾಂತಲೆ, ಬೊಮ್ಮಲೆ, ರಾಜಲೆ, ಬಿಜ್ಜಲೆ, ಲಕ್ಷ್ಮಿ, ಸುರೇಶ, ಶಚಿ, ಉದಯಾದಿತ್ಯ. ಸೊ ಇದನ್ನ ಜ್ಞಾಪಕ ಇಟ್ಕೊಂಡ್ರೆ ನಿಮ್ಗೆ ಈ ಅಧ್ಯಾಯದಲ್ಲಿ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್, ಅಡ್ಜೆಕ್ಟಿವ್ಸ್ ಅಂದ್ರೆ ವಿಶೇಷ. ಏನಾದ್ರೂ ಒಂದು, ಈಗ ಒಂದು ನಾಮಪದ ಇಲ್ಲ ಏನಾದ್ರೂ ಒಂದು ಕ್ರಿಯಾಪದ, ಏನಾದ್ರೂ ಒಂದು ಆಕ್ಷನ್ ಮಾಡ್ತಾ ಇದ್ರೆ ಅದಕ್ಕೆ ಯಾವ ರೀತಿ ಅದಕ್ಕೆ ವಿಶೇಷಣ ಕೊಡೋದು. ಓಕೆ, ಅಡ್ಜೆಕ್ಟಿವ್ಸ್ ಅಂದ್ರೆ ಎಲ್ರಿಗೂ ಗೊತ್ತು ನಿಮ್ಗೆಲ್ಲ ಯಾವ್ಯಾವುದು ಅಂತ. ವಿಶೇಷ ಅಂತ ಬಂದಿದೆ. ಫಸ್ಟ್, ಯೋಗ್ಯವಾದ, ಗಿಡಗ ಬಡಿದ ಜೇನ ಹುಟ್ಟಿ, ವಿದ್ಯುಕ್ತ, ತೇಜೋವಂತ, ಆಯುಷ್ಮಂತ, ಆಯುಷ್ಮಂತ ಇದು. ಓಕೆ, ಇದು ಆಯುಷ್ಮಂತ. ನೆಕ್ಸ್ಟ್, ಯಶೋಮಂತ, ಶೋಭಿಸಿದವು. ಸೊ ಈ ರೀತಿ ಬೇರೆ ಬೇರೆ ತರ ಅಡ್ಜೆಕ್ಟಿವ್ಸ್ ಯೂಸ್ ಮಾಡಿದ್ದಾರೆ. ನಾವು ಇದನ್ನ ಸ್ವಲ್ಪ ಯು ಜಸ್ಟ್ ಗಿವ್ ಲಿಟಲ್ ಕಾನ್ಸಂಟ್ರೇಷನ್, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ಯುವರ್ ಆನ್ಸರ್ಸ್. ನೆಕ್ಸ್ಟ್ ಬಂದು ಭೂರಿ ಭೋಜನ ಅಂತ ಇದೆ, ಇದನ್ನು ಜ್ಞಾಪಕ ಇಟ್ಕೋಬೇಕು ನೀವು. ನೆಕ್ಸ್ಟ್, ಡಿಫಿಕಲ್ಟ್ ವರ್ಡ್ಸ್ ಅಂದ್ರೆ ತುಂಬಾ ಕಷ್ಟವಾದ ಅಥವಾ ಕ್ಲಿಷ್ಟವಾದ ಪದಗಳು ಅಂತ ಹೇಳ್ಬೋದು. ಸೊ ಇದನ್ನು ಕೂಡ ನೀವು ಪಾಠ ಓದೋಕ್ಕಿಂತ ಮುಂಚೆ ಇಲ್ಲ ಈ ವಿಡಿಯೋನ ನೋಡಿ ಮತ್ತೆ ಪಾಠ ಓದಿದ್ರೆ ತುಂಬಾ ಈಸಿ ಆಗುತ್ತೆ. ಏನೇನಿದೆ ಡಿಫಿಕಲ್ಟ್ ವರ್ಡ್ಸ್ ನಾನು ಒಂದಷ್ಟು ಲಿಸ್ಟ್ ಮಾಡಿದ್ದೀನಿ, ನಿಮ್ಗೆ ಬೇರೆ ಯಾವ್ದಾದ್ರು ಇರ್ಬೋದು. ಸೊ ನೀವು ಅದನ್ನ ಇದಕ್ಕೆ ಆಡ್ ಮಾಡ್ಕೋಬಹುದು, ಇಲ್ಲ ಪೆನ್ಸಿಲ್ ಅಲ್ಲಿ ನಿಮ್ಮ ಪುಸ್ತಕದಲ್ಲಿ ಅಂಡರ್ಲೈನ್ ಮಾಡ್ಕೋಬಹುದು. ಆಸ್ ಯೂಶುವಲ್ ಯುವರ್ ಟೀಚರ್ ವಿಲ್ ಆಸ್ಕ್ ಯು ಟು ಡೂ, ರೈಟ್? ಇನ್ ಕೇಸ್ ಇಫ್ ಯು ಆರ್ ಫೀಲಿಂಗ್ ಎನಿ ಅದರ್ ವರ್ಡ್ ಆಸ್ ವೆರಿ ಡಿಫಿಕಲ್ಟ್ ವರ್ಡ್, ಜಸ್ಟ್ ಗೋ ಅಹೆಡ್ ಅಂಡ್ ಅಂಡರ್ಲೈನ್ ಇಟ್. ಜನಜಂಗುಳಿ, ಮಾಂಡಲಿಕರು, ವಾಗ್ಮಿಗಳು, ಮಾಂಗಲ್ಯಧಾರಣೆ, ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ಸಪ್ತಪದಿ, ಪಟ್ಟಾಭಿಷೇಕ, ಸ್ವರ್ಣಪಟ್ಟಿಕೆ, ಆಸನಗಳು, ಪಟ್ಟೆ ಪೀತಾಂಬರ, ಅಂಬಾರಿ, ಮತಾಪು, ವೀರಗಾಸೆ, ರಕ್ತತಿಲಕ, ಹಿರಣ್ಯದಾನ, ಭೂರಿ ಭೋಜನ. ಇದನ್ನ ಬಿಟ್ಟು ಇನ್ನೂ ಬೇಕಾದಷ್ಟು ಇರುತ್ತೆ ಡಿಫಿಕಲ್ಟ್ ವರ್ಡ್ಸ್, ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಮತ್ತೆ ಗ್ರಾಮರ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ನಿಮ್ಮ ವ್ಯಾಕರಣದಲ್ಲಿ ಏನೇನು ಬರ್ಬೋದು ಅಂತ, ಸಮಾನಾರ್ಥಕ ಪದಗಳು, ವಿರುದ್ಧ ಪದಗಳು, ಟೆನ್ಸಸ್, ಕಾಲಗಳು ಎಲ್ಲಾನು ಇಲ್ಲಿ ಪ್ರತಿಯೊಂದು ಪಾಠದಲ್ಲೂ ಬರುತ್ತೆ. ನೀವು ಅದನ್ನ ಸ್ವಲ್ಪ ಗಮನವಿಟ್ಟು ನೋಡಿದ್ರೆ ತುಂಬಾ ಈಸಿ ಆಗುತ್ತೆ. ಸೊ ನಾನಿಲ್ಲಿ ಸಮಾನಾರ್ಥಕ ಪದಗಳು ಒಂದಷ್ಟು ಬರ್ತೀನಿ. ವಿವಾಹ ಅಂದ್ರೆ ಮದುವೆ ಇಲ್ಲ ಲಗ್ನ ಅಂತಾದ್ರೂ ಆಗುತ್ತೆ. ಶಿರಾ ಅಂದ್ರೆ ತಲೆ, ಮುಗಿಲು ಆಕಾಶ, ಅರುಣ ಸೂರ್ಯ, ಅರುಣೋದಯ ಅಂತ ಬರುತ್ತಲ್ಲ ಅದರಲ್ಲಿ ಇಲ್ಲಿ ಬರುತ್ತೆ. ನೆಕ್ಸ್ಟ್, ಇವು ವಿರುದ್ಧ ಪದಗಳು. ಯುವರಾಜ, ಯುವರಾಣಿ, ಆದಿ, ಅಂತ್ಯ, ಮತ್ತೆ ಸಾಮ್ರಾಜ್ಞ, ಸಾಮ್ರಾಜ್ಞೆ ಅಂತಾನು ಇದೆ. ಅರಸ, ಅರಸಿ, ರಾಜ, ರಾಣಿ, ಆತರ. ಧರ್ಮ, ಅಧರ್ಮ. ಸೊ ಇವು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್. ಯಾವುದೇ ಒಂದು ಚಾಪ್ಟರ್ ಅಲ್ಲಿ ಈ ರೀತಿ ನೀವೆಲ್ಲ ಲಿಸ್ಟ್ ಡೌನ್ ಮಾಡ್ಕೊಂಡ್ರೆ ಆ ಚಾಪ್ಟರ್ ತುಂಬಾ ಈಸಿ ಆಗುತ್ತೆ. ಸತ್ಯ, ಸುಳ್ಳು, ಇದು ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಹೋಗೋಣ ಕ್ವಶನ್ ಆನ್ಸರ್ ಡಿಸ್ಕಷನ್ಗೆ. ಸೊ ಇಲ್ಲಿ ಪ್ರೀವಿಯಸ್ ಬೋರ್ಡ್ ಕ್ವಶನ್ ಪೇಪರ್ ನಾನು ಇಲ್ಲಿ ಪೇಸ್ಟ್ ಮಾಡಿಲ್ಲ, ಆದ್ರೂ ಸೇಮ್ ಕ್ವಶನ್ಸ್ ಒಂದಷ್ಟು ಬಂದಿದೆ. ಈಗ ಫಸ್ಟ್ನೇ ಕ್ವಶನ್ ಏನಿದೆ ಅಂತ, ಹೊಯ್ಸಳ ಸಾಮ್ರಾಜ್ಯದಲ್ಲಿ ಹಮ್ಮಿಕೊಂಡ ವಿಶೇಷ ಕಾರ್ಯಕ್ರಮಗಳು ಯಾವುವು? ಯಾವ್ಯಾವ ವಿಶೇಷ ಕಾರ್ಯಕ್ರಮಗಳು ಮಾಡಿದ್ದವರು ಅಂದ್ರೆ ವಿವಾಹೋತ್ಸವ, ಪಟ್ಟಾಭಿಷೇಕೋತ್ಸವ, ಮತ್ತೆ ಯುವರಾಜ ಪದವಿ ಪ್ರದಾನೋತ್ಸವ. ಮತ್ತೆ ಯಾವಾಗ ಮಾಡಿದ್ದು ಅಂತ ಅದಕ್ಕೇನು ಟೈಮು ಮತ್ತೆ ಡೇಟ್ ಏನು ಕೊಟ್ಟಿಲ್ಲ. ಆ ಚಾಪ್ಟರ್ ಬರ್ದಿದ್ದ ಅಂದ್ರೆ ಆ ಚಾಪ್ಟರ್ ನಲ್ಲಿ ಆಗಿದ್ದ ಸಂದರ್ಭದ ದಿನ ವಿವಾಹೋತ್ಸವ, ಅಂದಿನ ದಿನ, ಮರುದಿನ ಇಲ್ಲ ಮಾರನೇ ದಿನ ಅಂತಾನು ಕೇಳ್ಬೋದು. ಅವತ್ತು ಪಟ್ಟಾಭಿಷೇಕ, ಮತ್ತಿನ ದಿನ ಅಂದ್ರೆ ನಾಳಿದ್ದು ಅಂತೀವಲ್ಲ ಆ ರೀತಿ, ಅದು ಯುವರಾಜ ಪದವಿ ಪ್ರದಾನೋತ್ಸವ. ಅವು 3 ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿತ್ತು. ನೆಕ್ಸ್ಟ್ ಕ್ವಶನ್, ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಆಗು ಮಾಡಲು ಹೊಯ್ಸಳ ಸಾಮ್ರಾಜ್ಯ ಹೇಗೆ ಸಿದ್ಧವಾಗಿತ್ತು?
ಸೊ ಈ ಹಮ್ಮಿಕೊಂಡ ಕಾರ್ಯಕ್ರಮ ಫಸ್ಟ್ ಯಾವುದು ಕಾರ್ಯಕ್ರಮ? ವಿವಾಹೋತ್ಸವ ಕಾರ್ಯಕ್ರಮಕ್ಕೆ ಯಾವ ರೀತಿ ಸಿದ್ಧಪಡಿಸಿದ್ರು ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅಥವಾ ದ್ವಾರ ಸಮುದ್ರದಲ್ಲಿ? ಆಗ ನಾವು ಬರಿಬೇಕು, ಅದು ಎಕ್ಸ್ಪ್ಲೇನ್ ಮಾಡಬೇಕು. ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಬರುತ್ತಲ್ಲ, ಅದನ್ನ ಯಾವ ರೀತಿ ಏರ್ಪಾಡು ಏನೇನು ಮಾಡಿದ್ರು ಅಂತ. ಸಮಾರಂಭಕ್ಕೆ ದೇಶ ವಿದೇಶಗಳಿಂದ ಜನರು ಬಂದಿದ್ರು. ದ್ವಾರ ಸಮುದ್ರವು ಜನಜಂಗುಳಿಯಿಂದ ಕಿಕ್ಕಿರಿದು ಹೋಗಿತ್ತು. ಮತ್ತೆ ದ್ವಾರ ಸಮುದ್ರ ಸುಂದರವಾಗಿ ಅಲಂಕೃತಗೊಂಡು ಕಂಗೊಳಿಸುತ್ತಿತ್ತು. ಮನೆಗಳು ಸುಣ್ಣ ಬಣ್ಣಗಳನ್ನು ಬಳಿದುಕೊಂಡು ಬೀದಿಗಳು ಮುತ್ತಿನ ಸಾರಣೆ ಕಾರಣಗಳಿಂದ ಶೋಭಿಸುತ್ತಿದ್ದವು. ಎಲ್ಲೆಡೆಯೂ ತಳಿರು ತೋರಣಗಳು ಹಸಿರಾದ ಚಪ್ಪರಗಳಿಂದ ಕಂಗೊಳಿಸುತ್ತಿದ್ದವು. ಬಸದಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ಏರ್ಪಾಡಾಗಿದ್ದವು. ಸೊ ಈ ರೀತಿ ನಾವು ಬರಿಬಹುದು ಈ ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ್ವಾರ ಸಮುದ್ರದ ಸಮಾರಂಭಕ್ಕೆ ಆಗಮಿಸಿದ ಅತಿಥಿಗಳು ಯಾರು? ಇಲ್ಲಿ ಕ್ವಶನ್ ಮಾರ್ಕ್ ಇರಬೇಕಿತ್ತು, ಮಿಸ್ ಆಗಿದೆ. ಅತಿಥಿಗಳು ಯಾರು? ವಿವರಣೆ ನೀಡಿ. ಅಂದ್ರೆ ಯಾರ್ಯಾರು ಬಂದಿದ್ರು, ಯಾವ ರೀತಿ, ಅದರ ಬಗ್ಗೆ ವಿವರಣೆ ನೀಡಿ ಅಂತ. ಸೊ ಇವರ ವಿಷ್ಣುವರ್ಧನರ ವಿವಾಹ, ಪಟ್ಟಾಭಿಷೇಕ ಮುಂತಾದ ಸಮಾರಂಭಕ್ಕೆ ದೇಶ ವಿದೇಶಗಳಿಂದ ರಾಜರು, ಸಾಮಂತರು, ಮಾಂಡಲಿಕರು, ಮನ್ನೆಯರು ತಂಡೋಪತಂಡವಾಗಿ ಆಗಮಿಸಿದ್ದರು. ಅವರ ಜೊತೆಯಲ್ಲಿ ತಮ್ಮ ನಾಡಿನ ವೈಶಿಷ್ಟ್ಯಗಳನ್ನು ಅಥವಾ ವಿಶೇಷತೆಗಳನ್ನು ಬೆಳಗಿಸುವಂತಹ ಜಾನಪದ ಕಲೆಗಳನ್ನು ಕಲಾವಿದರನ್ನು ಕರೆತಂದಿದ್ದರು. ಓಕೆ, ಕವಿಗಳು, ಗಮಕಿಗಳು, ವಾದಿಗಳು, ವಾಗ್ಮಿಗಳು, ಮಲ್ಲ ಯುದ್ಧ ನಿಪುಣರು, ಕತ್ತಿ ಕಾಳಗದ ಚತುರರು, ಈ ರೀತಿ ಎಲ್ಲರೂ ಆಗಮಿಸಿದ್ದರು. ಒಟ್ಟಿನಲ್ಲಿ ದ್ವಾರ ಸಮುದ್ರ ದಿಗ್ವಲಯಗಳಿಂದ, ಇದನ್ನು ನಿಮ್ಮ ಡಿಫಿಕಲ್ಟ್ ವರ್ಡ್ ಅಲ್ಲಿ ಹಾಕೋಬಹುದು, ಎಲ್ಲಾ ಕಡೆಗಳಿಂದ ಜನರಿಂದ ತುಂಬಿತ್ತು ಅಂತ ಬರೀಬೇಕು. ಕಲ್ಯಾಣ ಮಂಟಪದಲ್ಲಿ ವಿವಾಹಕ್ಕಾಗಿ ನಡೆಸಿದ ಸಿದ್ಧತೆಗಳನ್ನ ಹೇಳಿ. ಸೊ ವಿವಾಹ ಮಂಟಪದಲ್ಲಿ ಎಲ್ಲಾ ಸಿದ್ಧತೆಗಳು ಆಗಿದ್ದವು. ಕಟ್ಟಿದ ಲಗ್ನಕ್ಕೆ ಗೊತ್ತುಪಡಿಸಿದ ಮುಹೂರ್ತಕ್ಕೆ ಸರಿಯಾಗಿ ಮಾಂಗಲ್ಯ ಧಾರಣೆಯ ಕಾರ್ಯಕ್ರಮವನ್ನು ನಡೆಸಬೇಕಾದ್ದರಿಂದ ಸೂರ್ಯೋದಯಕ್ಕೆ ಮುಂಚೆ ಎಲ್ಲ ಸಿದ್ಧವಾಗಿದ್ದವು. ರಾಜಪುರೋಹಿತರು ವಿದ್ಯುಕ್ತವಾಗಿ ಅಂದ್ರೆ ಶಾಸ್ತ್ರೋಕ್ತವಾಗಿ ಅಗ್ನಿಯನ್ನ ಸ್ಥಾಪನೆ ಮಾಡಿ ಲಗ್ನ ಮಂಟಪಕ್ಕೆ ಸಮಸ್ತ ದೇವತೆಗಳನ್ನ ಆಹ್ವಾನಿಸಿದರು. ನೆಕ್ಸ್ಟ್, ರಾಜಪುರೋಹಿತರು ವರನಿಂದ ಹೇಳಿಸಿದ ಮಂತ್ರಗಳು ಯಾವುವು? ಇದು ಅಲ್ಲಿ ಏನಿದೆ ನೀವು ಅದನ್ನ ಬರಿಬೇಕಾಗುತ್ತೆ. ಪುಸ್ತಕದಲ್ಲಿ ಏನಿದೆ, ಓ ಅಗ್ನಿದೇವನ ಅಂತಿದೆ ಅಲ್ಲ, ಅದು ಫುಲ್ ಬರಿಬೇಕಾಗುತ್ತೆ. ಅಲ್ಲಿಂದ ನನ್ನ ವಂಶದ ಕುಡಿ ದಾಂಗುಡಿ ಇಡುವಂತೆ ಆಶೀರ್ವದಿಸು ಅನ್ನೋವರೆಗೂ ಬರಿಬೇಕಾಗುತ್ತೆ ಈ ಕ್ವಶನ್ಗೆ ಆನ್ಸರ್. ದ್ವಾರ ಸಮುದ್ರದಲ್ಲಿ ವಿಷ್ಣುವರ್ಧನರ ವಿವಾಹ ಮಂಗಳ ಕಾರ್ಯ ನಡೆದ ರೀತಿಯನ್ನು ವಿವರಿಸಿ. ಅಂದ್ರೆ ಮಾಂಗಲ್ಯ ಧಾರಣೆ ಆಗೋ ಸಮಯದಲ್ಲಿ ಯಾವ ರೀತಿ, ಅದಕ್ಕೆ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಎಲ್ಲಿಂದ? ಸೂರ್ಯೋದಯಕ್ಕೆ ಮುಂಚೆಯೇ ವಿವಾಹಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳಾಗಿದ್ದವು. ರಾಜಪುರೋಹಿತರು ಅಗ್ನಿಯನ್ನು ಸ್ಥಾಪಿಸಿ ಲಗ್ನ ಮಂಟಪಕ್ಕೆ ಸಮಸ್ತ ದೇವತೆಗಳನ್ನು ಆಹ್ವಾನಿಸಿದರು. ಮತ್ತೆ ಪೂಜೆ ಆದ್ಮೇಲೆ ವರನಿಗೆ ಮಂತ್ರ ಉಪದೇಶಿಸಿದರು. ಅದಾದ್ಮೇಲೆ ಕಾಂಡಪಟ ಸರಿಯಿತು, ಮಾಂಗಲ್ಯ ಧಾರಣೆ ಆಯಿತು. ಮೊದಲಿಗೆ ಶಾಂತಲೆ, ನಂತರ ಬೊಮ್ಮಲೆ, ರಾಜಲೆ, ಬಿಜ್ಜಲೆ, ಲಕ್ಷ್ಮಿ. ಸೀಕ್ವೆನ್ಸ್ ಇದು ಜ್ಞಾಪಕ ಇಟ್ಕೊಳ್ಳಿ. ಬೊಮ್ಮಲೆ, ರಾಜಲೆ, ಬಿಜ್ಜಲೆ, ಲಕ್ಷ್ಮಿ ಯಾರ್ದು ಮರ್ತೋಗ್ಬಾರ್ದು ಬರೆಯುವಾಗ, ಆನ್ಸರ್ ಬರೆಯುವಾಗ. ಇವರಿಗೆ ಆಯ್ತು, ಮಾಂಗಲ್ಯ ಧಾರಣೆ ಆಯ್ತು. ಮತ್ತೆ ತೋರಹಾರಗಳು ಅವರ ಐವರ ಕೊರಳುಗಳಲ್ಲಿ ಶೋಭಿಸಿದವು. ಇದನ್ನೆಲ್ಲ ಬರೆದು ಮತ್ತೆ ಅಲ್ಲಿ ನೆರೆದ ಜನ ಇವರಿಗೆ ಮುತ್ತಿನ ಸೇಸೆ ಇಟ್ಟು ಚಪ್ಪಾಳೆ ತಟ್ಟಿದರು. ಅವರವರಿಗೆ ಬೇಕಾದ ರಾಣಿಯರ ಹೆಸರುಗಳ ಜೊತೆ ರಾಜನ ಹೆಸರನ್ನು ಸೇರಿಸಿ ಜೈಕಾರ ಮಾಡಿದರು. ಈ ರೀತಿ ಸಪ್ತಪದಿ ಮುಗಿದು ನಂತರ ಭೂರಿ ಭೋಜನ ಏರ್ಪಾಡಾಯಿತು. ಈ ರೀತಿ ಬರೀಬೇಕಾಗುತ್ತೆ. ವಿವಾಹದ ಮಾರನೆಯ ದಿನ ನಡೆದ ಉತ್ಸವ ಕಾರ್ಯ ಯಾವುದು? ಇಲ್ಲಿ ಕ್ವಶನ್ ಮಾರ್ಕ್ ಬರಬೇಕು. ಅದರ ಸಿದ್ಧತೆಗಳನ್ನು ವಿವರಿಸಿ. ಅದಾದ್ಮೇಲೆ ಯಾವುದು ಮಾರನೇ ದಿನ ಯಾವ್ದಿತ್ತು? ಪಟ್ಟಾಭಿಷೇಕ ಕಾರ್ಯಕ್ರಮ ಇತ್ತು, ಅದನ್ನ ಬರೀಬೇಕಾಗುತ್ತೆ. ಸೊ MCQ ನಲ್ಲಿ ಅದನ್ನು ಕೇಳಬಹುದು. ಅದರ ಸಿದ್ಧತೆಗಳೇನು? ಸಿದ್ಧತೆಗಳು ಎಲ್ಲ ಮಾಡ್ಕೊಂಡಿದ್ರು. ಏನೇನ್ ಸಿದ್ಧತೆ ಮಾಡ್ಕೊಂಡಿದ್ರು? ಅರಮನೆಯಲ್ಲಿ ಗಂಗೆ, ಯಮುನೆ, ಕೃಷ್ಣೆ, ಕಾವೇರಿ, ಗೋದಾವರಿ, ತುಂಗಭದ್ರೆ ಮುಂತಾದ ಪವಿತ್ರ ನದಿಗಳ ತೀರ್ಥಗಳನ್ನು ತಂದಿಟ್ಟಿದ್ರು ಅವರು. ಮತ್ತೆ ಕಂಕಣಬದ್ಧರಾದ ಪ್ರಭುಗಳು ಮತ್ತು ಶಾಂತಲೆಯರು ಸಿಂಹಾಸನವನ್ನು ಅನನ್ಯ ಭಕ್ತಿಯಿಂದ ವಂದಿಸಿ ಅವ್ರು ಏನ್ ಹೇಳ್ತಾರೆ ಅದನ್ನು ನೀವು ಕರೆಕ್ಟ್ ಆಗಿ ಬರೀಬೇಕು ಪುಸ್ತಕದಲ್ಲಿ ಇರೋದನ್ನ. ಓಕೆ, ಓ ಪವಿತ್ರತಮ ಪೀಠವೇ ಅಂತೆಲ್ಲ ಬರುತ್ತಲ್ಲ, ಅಲ್ಲಿಂದ ನಿನ್ನ ಪಾವಿತ್ರತೆಗಾಗಿ
ದುಡಿಯುತ್ತೇವೆ ಅಂತ ಪ್ರತಿಜ್ಞೆ ಸ್ವೀಕರಿಸಿದ್ರು. ಅದಾದ್ಮೇಲೆ ಎಲ್ರೂ ಹೂವು ಹಾಕಿದ್ರು ಅವ್ರ ಮೇಲೆ. ಇವರು ಸಿಂಹಾಸನದ ಮೇಲೆ ಕೂತ್ಕೊಂಡ್ರು. ಮತ್ತೆ ಅವರ ತಲೆಯ ಮೇಲೆ, ಶಿರದ ಮೇಲೆ ಪುಣ್ಯ ನದಿಗಳ ತೀರ್ಥವನ್ನ ಹಾಕಿ ವಿಧ ವಿಧದ ಪೂಜೆ ಎಲ್ಲ ಮಾಡಿ ಗುರು ಹಿರಿಯರಿಂದ ಆಶೀರ್ವಾದ, ಆಶಂಸನೆಗಳು ಅಂದ್ರೆ ಬ್ಲೆಸ್ಸಿಂಗ್ಸ್ ಎಲ್ಲ ಪಡೆದ್ರು ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್, ಪಟ್ಟಾಭಿಷಿಕ್ತರಾದ ವಿಷ್ಣು ಶಾಂತಲೆಯರಿಗೆ ಸಂದ ಭಕ್ತಿ ಗೌರವಗಳನ್ನು ವಿವರಿಸಿ. ಯಾವ ರೀತಿ ಅವರಿಗೆ ಭಕ್ತಿ ಗೌರವ ಸಿಕ್ತು ಅಂತ. ಮತ್ತೆ ಇವರ ಪ್ರತಿಜ್ಞೆ ಬಗ್ಗೆನೂ ಹೇಳ್ಬೇಕಾಗುತ್ತೆ ನೀವು, ಅದನ್ನು ಬರ್ಬೋದು ಕ್ವಶನ್. ಸೊ ಯಾವ ರೀತಿ ಅಂದ್ರೆ, ಅವರು ಪಟ್ಟೆ ಪೀತಾಂಬರಗಳನ್ನು ಧರಿಸಿ ನವರತ್ನ ಖಚಿತವಾದ ಆಭರಣಗಳನ್ನು ಧರಿಸಿ ಸಭಾಂಗಣಕ್ಕೆ ಬಂದಾಗ ಎಲ್ಲರೂ ವಂದಿಸಿ ಸುಮಂಗಲಿಯರು ಆರತಿ ಮಾಡಿ ದಾರಿಯುದ್ದಕ್ಕೂ ಹೂದಳಗಳ ನಡೆಮುಡಿ ಹಾಸಿ ರಾಜರಾಣಿಯರು ಸಿಂಹಾಸನವನ್ನೇರಿದ ಕೂಡಲೇ ರಾಜರಾಣಿಯರು ಸಿಂಹಾಸನವನ್ನೇರಿದ ಮೇಲೆ 4 ರಾಣಿಯರು ಹಿಂದಿನ ಪೀಠದಲ್ಲಿ ಕುಳಿತುಕೊಂಡ್ರು. ಪಂಚವಾದ್ಯಗಳು ಮೊಳಗಿದವು. ಪ್ರಜೆಗಳು ಮುಗಿಲು ಮುಟ್ಟುವ ಹಾಗೆ ಜಯಕಾರ ಮಾಡಿದ್ರು. ಮತ್ತೆ ಇವರಿಗೆ ನೂತನ ಸಾಮ್ರಾಟ ಸಾಮ್ರಾಜ್ಞಿಯರಿಗೆ, ಅಲ್ಲಿ ಸಾಮ್ರಾಟ ಸಾಮ್ರಾಜ್ಞಿ ವಿರುದ್ಧ ಲಿಂಗಗಳು ಆಯ್ತಾ, ಬೇರೆ ಅನ್ಯಲಿಂಗ, ಕಾಣಿಕೆ ಅರ್ಪಿಸಿ ರಾಜಗೌರವವನ್ನು ನೀಡಿದರು. ಮತ್ತೆ ಅವರಿಗೆ ಕಿರೀಟಗಳನ್ನಿತ್ತು, ಹೂವು ಹಾಕಿದ್ರು. ಮತ್ತೆ ಒಬ್ಬೊಬ್ಬರಾಗಿ ಬಂದು ದರ್ಶನ ಮಾಡಿ ಅವರಿಗೆ ಕಾಣಿಕೆಗಳನ್ನ ಕೊಟ್ರು. ಈ ರೀತಿ ತಮ್ಮ ಭಕ್ತಿ ಗೌರವಗಳನ್ನು ಅರ್ಪಿಸಿದರು ಅಂತ ಬರಬೇಕು. ಪಟ್ಟಾಭಿಷೇಕದ ರಾತ್ರಿ ಮೆರವಣಿಗೆಯ ಸಂಭ್ರಮವನ್ನು ವಿವರಿಸಿ. ಯಾವ ರೀತಿ ಅಂತ. ಸೊ ಪಟ್ಟಾಭಿಷೇಕ ದಿನದ ರಾತ್ರಿ ಪಟ್ಟದಾನೆಯ ಮೇಲೆ ಸುವರ್ಣದ ಅಂಬಾರಿಯನ್ನಿರಿಸಿ ಪ್ರಭು ಮತ್ತು ಪಟ್ಟದರಸಿಯನ್ನು ಕೂರಿಸಲಾಗಿತ್ತು. ಅದು ಯಾವ ರೀತಿ ಇತ್ತು ಅಂದ್ರೆ, ಅಮರಾವತಿಯ ಸುರೇಶ ಶಚಿಯರನ್ನು ಹೊತ್ತ ಐರಾವತದಂತೆ ಆ ಪಟ್ಟದಾನೆ ರಾಜ್ಯದ ಬೀದಿಗಳಲ್ಲಿ ಮೆರವಣಿಗೆ ಹೊರಟಿತ್ತು. ಬಯಲಿನಲ್ಲಿ ಬಣ್ಣ ಬಣ್ಣದ ಬಿರುಸುಗಳು, ಮದ್ದು ಮತಾಪಗಳು, ನಕ್ಷತ್ರ ಕುಂಡಗಳು ಆಕಾಶ ಮಂಡಲವನ್ನು ಬೆಳಗಿದವು. ಮತ್ತೆ ಜಾನಪದ ಮೇಳ, ಕೋಲಾಟ, ನರ್ತನ, ಗಾಯನಗಳು ನಗರವನ್ನು ತುಂಬಿದ್ದವು. ಈ ರೀತಿ ಹಾದಿಯುದ್ದಕ್ಕೂ ತುಂಬಾ ಕಲಾ ಪ್ರದರ್ಶನಗಳಿದ್ದವು. ಮತ್ತೆ ಅದನ್ನ ಲೇಖಕರು ಆ ದಿನದ ರಾತ್ರಿ ಎಂದಿನ ರಾತ್ರಿ ಆಗಿರಲಿಲ್ಲ ಅಂತಾನು ಹೇಳ್ತಾರೆ. ಸೊ ಅದನ್ನು ಕ್ವಶನ್ ಬರ್ಬೋದಿಲ್ಲಿ. ಓಕೆ, ನೆಕ್ಸ್ಟ್, ಹೊಯ್ಸಳ ರಾಜ್ಯದ ಯುವರಾಜ ಪದವಿಯನ್ನು ಸ್ವೀಕರಿಸಿದವರು ಯಾರು? ಕ್ವಶನ್ ಮಾರ್ಕ್ ಇಲ್ಲಿ. ಉದಯಾದಿತ್ಯ. ಅದರ ಬಗ್ಗೆ ವಿವರಣೆ ನೀಡಿ. ಅಂದಾಗ ಯಾವ ರೀತಿ ಕೊಟ್ರು ಅದನ್ನ. ವಿಷ್ಣುವರ್ಧನ ಅವನ ಕೈಗೆ ಖಡ್ಗ ಕೊಡ್ತಾನೆ. ಮತ್ತೆ ಇವನು ರಕ್ತವನ್ನ ಅವರ ವಿಷ್ಣುವರ್ಧನರ ಪಾದಗಳ ಮೇಲೆ ಹಾಕಿ, ನನ್ನ ಈ ದೇಹ ಈ ಪ್ರಜಾಕೋಟಿಗೆ ಮುಡುಪು ಅಂತ ಹೇಳ್ತಾನೆ. ಮತ್ತೆ ವಿಷ್ಣುವರ್ಧನರು ಅದರ ರಕ್ತ, ಅವನ ರಕ್ತದಿಂದ ತಿಲಕವನ್ನ, ಅಂದ್ರೆ ರಕ್ತ ತಿಲಕವನ್ನ ಅವನ ಹಣೆಗಿಟ್ಟು ಅವನ್ನ ಹರಿಸ್ತಾರೆ. ನಂತರ ಭೂರಿ ಭೋಜನ, ವಸ್ತ್ರದಾನ, ಹಿರಣ್ಯದಾನ, ಗೋದಾನ, ಈ ರೀತಿ ತುಂಬಾ ದಾನಗಳನ್ನ ಮಾಡ್ತಾರೆ. ಇದು ಇಷ್ಟಿಗಾಯ್ತು. ಮತ್ತೆ ಯಾರಿಗೆ ಹೇಳಿದ್ರು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಇವು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್. ನನ್ನ ವಂಶದ ಕುಡಿ ದಾಂಗುಡಿ ಇಡುವಂತೆ ಆಶೀರ್ವದಿಸು. ಇದು ವಿಷ್ಣುವರ್ಧನ ಹೇಳ್ತಾನೆ. ಯಾವಾಗ ತಾನು ಮದುವೆಗೆ ಮುಂಚೆ ಗೃಹಸ್ಥಾಶ್ರಮಕ್ಕೆ ಎಂಟರ್ ಆಗ್ತಾ ಇದ್ದೀನಿ ಅಂತನಲ್ಲ, ಆಗ ಇದು ಬರುತ್ತೆ. ಓ ಪವಿತ್ರತಮ ಪೀಠವೇ, ಇಂದಿನಿಂದ ನಮಗೆ ನಿನ್ನ ಅನುಗ್ರಹ ಅನಂತವಾಗಿರಲಿ. ಇದನ್ನ ಇಬ್ರು ಹೇಳ್ತಾರೆ, ವಿಷ್ಣುವರ್ಧನ ಮತ್ತೆ ಶಾಂತಲೆ ಇಬ್ರು ಹೇಳ್ತಾರೆ. ಯಾವಾಗ? ಅವರ ಪಟ್ಟಾಭಿಷೇಕೋತ್ಸವ ಆಗುವಾಗ. ವಿಶ್ವ ಅಂತರಾಳದ ಸಮಸ್ತ ಚೈತನ್ಯಗಳು ಇದಕ್ಕೆ ಸಾಕ್ಷಿ. ಇದನ್ನು ಕೂಡ ಇಬ್ರು ಹೇಳ್ತಾರೆ, ಸೇಮ್ ಆದ್ಲೇ ಬರುತ್ತೆ. ಪ್ರಭುವಿಗೆ ಪೀಠಕ್ಕೆ, ಇಲ್ಲಿ ಕಾಮ ಬರ್ಬೇಕು, ಪ್ರಭುವಿಗೆ ಪೀಠಕ್ಕೆ ಪ್ರಜಾಕೋಟಿಗೆ ಈ ದೇಹ ಮುಡಿಪು. ಇದನ್ನ ಉದಯಾದಿತ್ಯ ತಾನು ಯುವರಾಜ ಪದವಿ ಸ್ವೀಕರಿಸುವಾಗ ಈ ಮಾತನ್ನ ಹೇಳ್ತಾನೆ. ಸೊ ಈ ಕ್ವಶನ್ ಆನ್ಸರ್ಸ್ ಎಲ್ಲಾನು ನಾನು ಆನ್ಸರ್ಸ್ ಬರ್ದಿಲ್ಲ. ಐ ಡೋಂಟ್ ವಾಂಟ್ ಟು ರೈಟ್ ದ ಆನ್ಸರ್ಸ್ ಫಾರ್ ಆಲ್ ದಿಸ್. ಎನಿವೇ ಯುವರ್ ಮ್ಯಾಮ್ ವುಡ್ ಹ್ಯಾವ್ ಗಿವನ್ ದ ಕ್ವಶನ್ ಆನ್ಸರ್ಸ್ ಅಂಡ್ ಯು ವುಡ್ ಹ್ಯಾವ್ ರಿಟರ್ನ್ ದ ನೋಟ್ಸ್. ಇದು ಏನು ಅಂದ್ರೆ, ನೀವು ಈ ಪಾಠ ಓದಿದ್ದಾದ್ಮೇಲೆ ಇದನ್ನ ಈ ವಿಡಿಯೋವನ್ನ ಇಟ್ಕೊಂಡು ಕೇಳ್ತಾ ಇದ್ರೆ ಯು ಕ್ಯಾನ್ ಜಸ್ಟ್ ಪಾಸ್ ಇಟ್ ಅಂಡ್ ಟ್ರೈ ಟು ಗೆಸ್ ದ ಆನ್ಸರ್ಸ್. ಓಕೆ, ಸೊ ಈ ರೀತಿ ಡಿಫ್ರೆಂಟ್ ಕ್ವಶನ್ಸ್ ಬರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ ನಮಗೆ. ಇದರ ಜೊತೆಗೆ ಇನ್ನೂ ಕ್ವಶನ್ಸ್ ನಾವು ಆಡ್ ಮಾಡ್ಕೋಬಹುದು. ಓಕೆ.